Yeah, I'ma do it my way. ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ಒನ್ ಲೈಫ್ ಬ್ರೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ಅಕ್ಷಯ್. ನಾನು ರಿವ್ಯೂ ಮಾಡ್ತಿರೋ ಕಾರ್ 2018 ಇನೋವಾ ಕ್ರಿಸ್ಟಾ 2.8 ಲೀಟರ್ ಝೆಡ್ ವೇರಿಯಂಟ್ ಡೀಸೆಲ್ ಆಟೋಮೆಟಿಕ್ ಕಾರ್ನ ನಾನು ರಿವ್ಯೂ ಮಾಡ್ತಾ ಇದ್ದೀನಿ. ಸೊ ಈ ಕಾರ್ನ ಯಾಕೆ ರಿವ್ಯೂ ಮಾಡ್ತಿದ್ದೀನಿ ಇಷ್ಟೊಳ್ಳೇದಾದ್ರೂ ಅಂದರೆ, ಈ ಒಂದು ಕಾರಲ್ಲಿ ಹ್ಯಾಡ್ ಬ್ಲೂ ಅನ್ನೋ ಒಂದು ಲಿಕ್ವಿಡ್ನ ಹ್ಯಾಡ್ ಮಾಡೋಂಗಿಲ್ಲ. ಈಗ 2024 ಮಾಡೆಲ್ನ ಇನೋವಾ ಕ್ರಿಸ್ಟಾ ಅಥವಾ ಫೇಸ್ 2 ಏನು BS6 ಫೇಸ್ 2 ಏನು ಬಂದಿದೆಯೋ, ಸೊ ಆ ಒಂದು ಕಾರಿಗೆಲ್ಲ ನಾವು ಹ್ಯಾಡ್ ಬ್ಲೂ ಅನ್ನೋ ಒಂದು ಲಿಕ್ವಿಡ್ ಹಾಕಬೇಕು. ಸೊ ಅದರಿಂದ ಸಮ್ ಎಮಿಷನ್ ನಾರ್ಮ್ಸ್ ಲೈಕ್ ನೈಟ್ರೋಜನ್ ಆಕ್ಸೈಡ್ಸ್ ಅನ್ನೋ ಎಕ್ಸಾಸ್ಟ್ ಮುಖಾಂತರ ಬರುತ್ತಲ್ಲ, ಅದನ್ನೆಲ್ಲ ಕಮ್ಮಿ ಮಾಡುತ್ತೆ. ಆದರೆ ಈ ಒಂದು ಹಳೆ 2018 ಮಾಡೆಲ್ನಲ್ಲಿ ಅವೆಲ್ಲ ಹಾಕೋಂಗಿಲ್ಲ. ಫುಲ್ ಕ್ಲೀನ್ ಗಾಡಿ ಅಂತಾನೆ ಹೇಳ್ಬೋದು. ಮೈಲೇಜ್ ಅರೌಂಡ್ 14 ಕೊಡುತ್ತೆ ಹೈವೇಸಲ್ಲಿ. ಸೊ ಈ ಒಂದು ಗಾಡಿಯ ಇಂಟೀರಿಯರು, ಎಕ್ಸ್ಟೀರಿಯರು, ಸ್ಪೆಸಿಫಿಕೇಶನ್, ಫೀಚರ್ಸ್ ಎಲ್ಲ ತಿಳಿಸ್ಕೊಡ್ತೀನಿ. ಲೆಟ್ಸ್ ಡೈವ್ ಇಂಟು ಎ ರಿವ್ಯೂ. 2018 ಇನೋವಾ ಕ್ರಿಸ್ಟಾ ಕಾರ್ದ ಫ್ರಂಟ್ ವ್ಯೂ ಈ ಥರ ಇದೆ. ಟೊಯೋಟಾ ಲೋಗೋನ ತುಂಬ ದೊಡ್ಡದಾಗಿ ಹಾಕಿದ್ದಾರೆ. ಈ ಒಂದು ಕ್ರೋಮ್ ಲೈನು ಫುಲ್ಲು ಇಲ್ಲಿ ತನಕ ಎಂಡ್ ತನಕನೂ ಮೂವ್ ಆಗಿದೆ. ಲೈಕ್ ಈ ಕಾರ್ನ ಮುಂದ್ಗಡೆಯಿಂದ ನೋಡಿದಾಗ ಲ್ಯಾಂಡ್ ಕ್ರೂಸರ್ ಕಾರ್ ಥರ ಕಾಣುತ್ತೆ. ಇನ್ನು ಹೆಡ್ಲೈಟ್ ವಿಚಾರಕ್ಕೆ ಬಂದಾಗ ಪ್ರೊಜೆಕ್ಟರ್ ಸೆಟಪ್ ಬರುತ್ತೆ, ಬಟ್ ಹ್ಯಾಲೋಜನ್ ಬಲ್ಪು. ಇಂಡಿಕೇಟರ್ ವಿಚಾರಕ್ಕೆ ಬಂದಾಗ ಹ್ಯಾಲೋಜನ್ ಬಲ್ಪು, ಫಾಗ್ ಲ್ಯಾಂಪು ಹ್ಯಾಲೋಜನ್ ಬಲ್ಪು. ಓವರ್ ಆಲ್ ಈ ಗಾಡಿ ಒಳಗೆಲ್ಲನೂ ಹ್ಯಾಲೋಜನ್ ಬಲ್ಪೇ ಬರೋದು. ಇನ್ನು ಗ್ರಿಲ್ ವಿಚಾರಕ್ಕೆ ಬಂದಾಗ ತುಂಬಾನೇ ದೊಡ್ಡದಾಗಿ ಕೊಟ್ಟಿದ್ದಾರೆ. ಈಗಿನ ಗ್ರಿಲ್ ಅಷ್ಟು ಇಷ್ಟ ಆಗಲ್ಲ, ಬಟ್ ಈ ಒಂದು ಗ್ರಿಲ್ಲು ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಲೈಕ್ ಲ್ಯಾಂಡ್ ಕ್ರೂಸರ್ ಥರನೇ ಕಾಣುತ್ತೆ. ಓವರ್ ಆಲ್ ವಿಡ್ತ್ ಬಂದ್ಬಿಟ್ಟು 2 ಮೀಟರ್ಸ್ ಇದೆ. ಸೊ ಅದರಿಂದ ತುಂಬಾನೇ ದೊಡ್ಡ ಗಾಡಿ ಅಂತಾನೆ ಹೇಳ್ಬೋದು. ಟ್ರಾಫಿಕಲ್ಲೆಲ್ಲ ಓಡಿಸ್ಬೇಕು, ಒಂದು ಸ್ವಲ್ಪ ಹುಷಾರಾಗಿ ನೋಡ್ಕೊಂಡು ಓಡಿಸ್ಬೇಕು. ವಿಂಡ್ಶೀಲ್ಡ್ ತುಂಬಾನೇ ದೊಡ್ಡದಾಗಿದೆ. 2 ವೈಪರ್ ಬರುತ್ತೆ, ನೋಡ್ಬೋದು ಎಷ್ಟು ದೊಡ್ಡದಾಗಿದೆ. ಕ್ಲೀನ್ ಆಗುತ್ತೆ ಏನೋ ವಿಂಡ್ಶೀಲ್ಡ್ ಎಲ್ಲ. ಇನ್ನು ಇಂಜಿನ್ ಸ್ಪೆಸಿಫಿಕೇಶನ್ ವಿಚಾರಕ್ಕೆ ಬಂದಾಗ 2.8 ಲೀಟರ್ 4 ಸಿಲಿಂಡರ್ 4 ವ್ಯಾಲ್ DOHC ಸೆಟಪ್ ಜೊತೆ ಈ ಒಂದು ಇಂಜಿನ್ ಬರುತ್ತೆ. ಫ್ಯೂಯಲ್ ಟೈಪ್ ಬಂದು ಡೀಸೆಲ್. ಮ್ಯಾಕ್ಸಿಮಮ್ ಪವರ್ 172 ಹಾರ್ಸ್ ಪವರ್ ಪ್ರೊಡ್ಯೂಸ್ ಆಗುತ್ತೆ. ಮ್ಯಾಕ್ಸಿಮಮ್ ಟಾರ್ಕ್ 360 Nm ಆಫ್ ಟಾರ್ಕ್ ಪ್ರೊಡ್ಯೂಸ್ ಆಗುತ್ತೆ. ಮೈಲೇಜ್ ಅರೌಂಡ್ 14 ಕೊಡುತ್ತೆ. ರೇರ್ ವೀಲ್ ಡ್ರೈವು. ಟ್ರಾನ್ಸ್ಮಿಷನ್ ವಿಚಾರಕ್ಕೆ ಬಂದಾಗ 6 ಸ್ಪೀಡ್ ಆಟೋಮೆಟಿಕ್ ಗೇರ್ ಟ್ರಾನ್ಸ್ಮಿಷನ್ ಬರುತ್ತೆ, ಜೊತೆಗೆ ಮ್ಯಾನ್ಯುಯಲ್ ಬರುತ್ತೆ. ಅದನ್ನು 6 ಸ್ಪೀಡ್ ಆಗಿರುತ್ತೆ. ಇದು BS4 ಎಮಿಷನ್. ಇದು BS6 ಅಲ್ಲ, BS4 ಎಮಿಷನ್. ಟರ್ಬೋ ಚಾರ್ಜ್ ಇಂಜಿನ್, ಜೊತೆಗೆ ಐರಿಯಲ್ ಸ್ಟಾರ್ಟ್ ಸ್ಟಾಪ್ ಬರುತ್ತೆ. ಸೊ ಓವರ್ ಆಲ್ ಆಗಿ ಹೇಳ್ಬೇಕು ಅಂದ್ರೆ ಒಂದು ಫುಲ್ ರಾ ಗಾಡಿ ಅಂತಾನೆ ಹೇಳ್ಬೋದು. ಇನ್ನ ಮೋಡ್ ವಿಚಾರಕ್ಕೆ ಬಂದಾಗ ಪವರ್ ಮೋಡ್ ಮತ್ತೆ ಎಕೋ ಮೋಡ್ ಅಂತ ಇದೆ. ಇಟ್ಸ್ ಎ ಪವರ್ಫುಲ್ ಇಂಜಿನ್, ಬಟ್ ಪವರ್ ಮೋಡ್ ಅಲ್ಲಿ ತುಂಬಾ ರಿಲಯಬಲ್ ಆಗಿ ಫಾಸ್ಟ್ ಆಗಿ ಹೋಗುತ್ತೆ ಅಂತ ಹೇಳ್ಬೋದು ಎಕೋ ಕಂಪೇರ್ ಮಾಡಿದಾಗ. ಎಕೋ ಅಲ್ಲಿ ಹೋದ್ರೆ ಮೈಲೇಜ್ ಅರೌಂಡ್ 14 ಕೊಡುತ್ತೆ. ಪವರ್ ಮೋಡ್ ಅಲ್ಲಿ ಹೋದ್ರೆ ಮೈಲೇಜ್ ಒಂದು ಸ್ವಲ್ಪ ಕಮ್ಮಿ ಕೊಡುತ್ತೆ. ಅದು ಬಿಟ್ರೆ ಸೇಮ್ ಪವರ್ ಕಾನ್ಫಿಗರೇಷನ್. ಈ ಒಂದು ಕಾರ್ನ ಲೆಂತ್ ವಿಚಾರಕ್ಕೆ ಬಂದಾಗ 4 ಮೀಟರ್ಸ್ ಬರುತ್ತೆ. ವಿಡ್ತ್ ವಿಚಾರಕ್ಕೆ ಬಂದಾಗ 2 ಮೀಟರ್ಸ್ ಬರುತ್ತೆ. ಹೈಟ್ ವಿಚಾರಕ್ಕೆ ಬಂದಾಗ 1.7 ಮೀಟರ್ಸ್ ಬರುತ್ತೆ. ವೀಲ್ ಬೇಸು 2 ಮೀಟರ್ಸ್ ಬರುತ್ತೆ. ಅಂಡ್ ಗ್ರೌಂಡ್ ಕ್ಲಿಯರೆನ್ಸು 167 mm ಬರುತ್ತೆ. ಓವರ್ ಆಲ್ ವೆಯ್ಟ್ ಬಂದ್ಬಿಟ್ಟು 1880 kg ಬರುತ್ತೆ. ಈ ಒಂದು ಕಾರ್ನ MPV ಕಾರ್ ಅಂತ ಕರೀತಾರೆ. MPV ಅಂದ್ರೆ ಮಲ್ಟಿಪರ್ಪಸ್ ವೆಹಿಕಲ್ ಅಂತ ಕರೀತಾರೆ. ಲೈಕ್ ಇದನ್ನ ಫ್ಯಾಮಿಲಿ ಯೂಸೇಜ್ಗೂ ಮಾಡ್ಬೋದು, ಆಫೀಸ್ ಯೂಸೇಜ್ ಮಾಡ್ಬೋದು, ಕ್ಯಾಬ್ ಯೂಸೇಜ್ ಮಾಡ್ಕೊಳ್ಬೋದು. ಓವರ್ ಆಲ್ ಕಂಫರ್ಟ್ ಲೆವೆಲ್ಗೆ ಈ ಒಂದು ಕಾರ್ನ ಯೂಸ್ ಮಾಡ್ತಾರೆ. ಆಫ್ ರೋಡಿಂಗು ಮಾಡ್ಕೊಳ್ಬೋದು. ಸ್ವಲ್ಪ ಟೈರ್ ಎಲ್ಲ ಚೇಂಜ್ ಮಾಡಿಸ್ಕೊಂಡ್ರೆ ಆಫ್ ರೋಡಿಂಗ್ ಎಲ್ಲ ಮಾಡ್ಬೋದು. ಸ್ವಲ್ಪ ಬಾಡಿ ರೋಲ್ ಅನ್ನೋದು ಇದ್ದೇ ಇರುತ್ತೆ. ಅದು ಬಿಟ್ರೆ ಹೈವೇ ಕ್ರೂಸಿಂಗ್ ಅಲ್ಲಂತೂ ಹೆವಿ ಇರುತ್ತೆ. ಆರಾಮಾಗಿ ಕ್ರೂಸ್ ಮಾಡ್ಕೊಂಡು ಹೋಗ್ಬೋದು. ಪವರ್ ಮೋಡ್ ಅಲ್ಲಿ ಹಾಕೊಂಡ್ರೆ ಸುಮ್ಮನೆ ರಾಕೆಟ್ ತರ ನುಗ್ತಿರುತ್ತೆ. ಬ್ಯಾಕ್ ಸೈಡ್ ಇಂದ ಇನೋವಾ ಕಾರು ಈ ತರ ಕಾಣಿಸುತ್ತೆ. ಟೊಯೋಟಾ ಲೋಗೋನ ದೊಡ್ಡದಾಗಿ ಪ್ಲೇಸ್ ಮಾಡಿದ್ದಾರೆ. ಬ್ಯಾಕ್ ಸೈಡ್ ವೈಪರ್ ಇದೆ. ಟೈಲ್ ಲೈಟ್ ವಿಚಾರಕ್ಕೆ ಬಂದಾಗ ಇಟ್ ಈಸ್ ಅನ್ ಹ್ಯಾಲೋಜನ್ ಬಲ್ಬ್ ಅಂಡ್ ಇಂಡಿಕೇಟರ್ಸ್ ಹ್ಯಾಲೋಜನ್ ಬಲ್ಬ್ ಅಲ್ಲಿ ಬರುತ್ತೆ. 2.8 ಲೀಟರ್ ಝೆಡ್ ವೇರಿಯಂಟ್. ಸೊ ಇದು ಡೀಸೆಲ್ ಆಟೋಮೆಟಿಕ್ ವೇರಿಯಂಟ್. ಅಂಡ್ ವಿಡ್ತ್ ಬಂದು 2 ಮೀಟರ್ಸ್ ಇದೆ. ಸೊ ಗಾಡಿ ತುಂಬಾನೇ ದೊಡ್ಡದಾಗಿದೆ. ಜಸ್ಟ್ ಬೂಟ್ ಓಪನ್ ಮಾಡ್ಬೇಕಂದ್ರೆ ಇಲ್ಲೊಂದು ಬಟನ್ ಇದೆ. ಸೊ ಅದನ್ನ ಒತ್ತಿದ್ರೆ ಸಾಕು, ಬೂಟ್ ಓಪನ್ ಆಗುತ್ತೆ. ಹೆವಿಯಾಗಿದೆ. 2 ಲಗೇಜ್ ಆರಾಮಾಗಿ ಇಟ್ಕೊಂಡು ಹೋಗ್ಬೋದು. ಅಂಡ್ ಈ ಸೀಟ್ನ ಕ್ಲೋಸ್ ಮಾಡಿದ್ರೆ ಹಿಂಗೆ ಕ್ಲೋಸ್ ಮಾಡಿದ್ರೆ ಇನ್ನೂ ಜಾಸ್ತಿ ಸ್ಪೇಸ್ ಇರುತ್ತೆ. ಬೂಟ್ ಸ್ಪೇಸ್ ಅಂತೂ ಜಾಸ್ತಿ ಇದೆ. ಈ ಸೀಟ್ ಕೆಳಗೆ ಹಾಕಿದ್ರೆ ಮಾತ್ರ ಬೂಟ್ ಸ್ಪೇಸ್ ಕಮ್ಮಿ ಇರುತ್ತೆ. ಸೊ ಅದು ಬಿಟ್ರೆ ಬೂಟ್ ಸ್ಪೇಸ್ ಎಲ್ಲ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ವೀಲ್ಸ್ ವಿಚಾರಕ್ಕೆ ಬಂದಾಗ ಅಲಾಯ್ ವೀಲ್ಸ್ ಬರುತ್ತೆ. 16 ಇಂಚಸ್ ಟೈರ್ ಪ್ರೊಫೈಲ್ ಬರುತ್ತೆ. ಟ್ಯೂಬ್ಲೆಸ್ ಟೈರ್ ಆಗಿರುತ್ತೆ. ಬ್ರೇಕಿಂಗ್ ವಿಚಾರಕ್ಕೆ ಬಂದಾಗ ABS ಬರುತ್ತೆ. ಫ್ರಂಟ್ ಎರಡು ಡಿಸ್ಕ್ ಬ್ರೇಕ್ ಬರುತ್ತೆ. ಬ್ಯಾಕ್ ಸೈಡ್ ಡ್ರಮ್ ಬ್ರೇಕ್ ಬರುತ್ತೆ. ಅಂಡ್ ಇದು ರೇರ್ ವೀಲ್ ಡ್ರೈವ್ ಆಗಿರೋದ್ರಿಂದ ಆಕ್ಸೆಲ್ ಎಲ್ಲ ಇರುತ್ತೆ. ಸೊ ನನ್ನ ಹೈಟ್ ಬಂದು 5.7. ನಾನು ಆರಾಮಾಗಿ ಒಳಗಡೆ ಕುತ್ಕೊಂಡು ಇಳಿಬೋದು. ನನಗಿನ್ನ ತುಂಬಾನೇ ಹೈಟ್ ಆಗಿದೆ ಕಾರು. ಅಂಡ್ ಬಾಡಿ ಕ್ಲಾಡಿಂಗ್ಸ್ ಎಲ್ಲ ಚೆನ್ನಾಗಿದೆ. ತುಂಬಾನೇ ಲೀನ್ ಆಗಿ ಬಿಟ್ಟಿದ್ದಾರೆ. ಅಂಡ್ ಡೋರ್ ಹ್ಯಾಂಡಲ್ಸ್ ಎಲ್ಲ ಹೆವಿಯಾಗಿ ಕೊಟ್ಟಿದ್ದಾರೆ. A ಪಿಲ್ಲರ್, B ಪಿಲ್ಲರ್, C ಪಿಲ್ಲರು.
ಸೊ ಬಿ ಪಿಲ್ಲರು ಬ್ಲ್ಯಾಕ್ ಕಲರ್ನಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ. ಮಿರರ್ಸ್ ಎಲ್ಲ ದೊಡ್ಡದಾಗಿ ಕೊಟ್ಟಿದ್ದಾರೆ. ಸೊ ನನಗಂತೂ ಈ ಪಾರ್ಟ್ ಅಂತೂ ಸಖತ್ ಇಷ್ಟ, ಯಾಕಂದರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಈ ಒಂದು ಕ್ಯಾರೇಜ್ನ ಆಫ್ಟರ್ ಮಾರ್ಕೆಟ್ ಹಾಕ್ಸಿರೋದು. ಸೊ ಆರಾಮಾಗೆಲ್ಲ ಕಟ್ಕೊಂಡೆಲ್ಲ ಹೋಗ್ಬೋದು ಸಾಮಾನೆಲ್ಲ. ಸೊ 7 ಜನ ಇದ್ರೊಳಗೆ ಕುತ್ಕೊಂಡು ಹೋದ್ರೆ ಮೇಲ್ಗಡೆ ಲಗೇಜ್ನ ಕಟ್ಕೊಂಡೆಲ್ಲ ಹೋಗ್ಬೋದು. ಯಾಕಂದರೆ ಫುಲ್ ಸೀಸ್ ಎಲ್ಲ ಅಪ್ಪ ಆದರೆ ಹಿಂಗಡೆ 2 ಸೂಟ್ ಕೇಸ್ ಇಟ್ಕೊಳಕ್ಕೆ ಅಷ್ಟೇ ಜಾಗ ಇರುತ್ತೆ. ಅದು ಬಿಟ್ಟರೆ ತುಂಬಾ ಲಗೇಜ್ ಇಟ್ಕೊಳಕ್ಕೆ ಜಾಗ ಇರಲ್ಲ. ಅದಕ್ಕೋಸ್ಕರ ಇಲ್ಲಿ ಮೇಲ್ಗಡೆ ಒಂದು ರ್ಯಾಕ್ನ ಮಾಡಿಸಿದ್ದಾರೆ, ಲೈಕ್ ಸ್ಟೋರೇಜು ಎಲ್ಲ ಟೈಮ್ ಮಾಡ್ಕೊಂಡೆಲ್ಲ ಹೋಗ್ಬೋದು. ಈಗ ಸೆಂಟರ್ ಹೋಗಿ ಎಂಟ್ರಿ ಆಗ್ತಿದ್ದೀನಿ. 2018 ಈ ಒಂದು ಕಾರು ಟಾಪ್ ಮಾಡೆಲ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ 2 ಕ್ಯಾಪ್ಟನ್ ಸೀಟ್ಸ್ ಬರುತ್ತೆ ನೋಡಿ. ಈ ತರ ಇದೆ ಸೀಟಿಂಗ್ ಪೋಸ್ಚರು. ಇಲ್ಲಿ ಏನು ಲ್ಯಾಪ್ಟಾಪ್ ಇಟ್ಕೊಳಕ್ ಜಾಗ ಎಲ್ಲ ಇದೆ. ಆರಾಮಾಗಿ ಏನು ಮೀಟಿಂಗ್ಸ್ನ ಅಟೆಂಡ್ ಮಾಡ್ಕೊಂಡು ಹೋಗ್ಬೋದು. ಹ್ಯಾಂಡಲ್ ಕ್ಯಾಪ್ಸ್ ಎಲ್ಲ ಹೆವಿ ಆಗಿದೆ, ಪವರ್ ವಿಂಡೋಸ್ ಇದೆ. ಇಲ್ಲೆಲ್ಲ ಹೈ ಕ್ವಾಲಿಟಿ ಕ್ಲಾತ್ ಇಂದ ಕಂಪ್ಲೀಟ್ ಮಾಡಿದ್ದಾರೆ. ಈ ಒಂದು ಕಾರಲ್ಲಿ ಸ್ಟೋರೇಜ್ ಸ್ಪೇಸ್ ಅಂತೂ ಹೆವಿ ಆಗಿದೆ ಅಂತಾನೆ ಹೇಳ್ಬೋದು. ಸೀಟಿಂಗ್ ಕಂಫರ್ಟ್ ಎಲ್ಲ ಚೆನ್ನಾಗಿದೆ, ಹೈ ಕ್ವಾಲಿಟಿಯಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ. ಬ್ಯಾಕ್ ಹೋಗೋಣ ಬನ್ನಿ. ಸೊ ನನ್ನ ಇದು ಬಂದು 5.7. ಸೊ ಇದನ್ನ ಮುಂದ್ಗಡೆ ಹಾಕೊಂಡು ಹಿಂದಕ್ಕೆ ಹೋಗೋಣ. ಸೊ ಸ್ವಲ್ಪ ಕಂಜೆಸ್ಟ್ ಆಗುತ್ತೆ ನನ್ನ ದಪ್ಪ ಇರೋದ್ರಿಂದ. ಸೊ ಆರಾಮಾಗೆ ಕುತ್ಕೊಳಕ್ಕಾಗಲ್ಲ, ನಮ್ಮಂಗೆ ದಪ್ಪ ಇರೋರು ಸಣ್ಣಕ್ಕಿರೋರು ಕುತ್ಕೊಬೋದು. ಬಟ್ ಏನಂದರೆ ಕಂಫರ್ಟ್ ಲೆವೆಲ್ ಚೆನ್ನಾಗಿದೆ. ಈ ಸೀಟ್ನ ಮುಂದೆ ಹಾಕಿದ್ರೆ ಇಲ್ಲಿ ಆರಾಮಾಗೆ, ನನ್ನ ಹೈಟ್ ಬಂದು 5.7, ಆರಾಮಾಗಿ ಕುತ್ಕೊಳಕ್ಕಾಗಲ್ಲ, ಕುತ್ಕೊಳ್ಬೋದು ಅಷ್ಟೇ. ಇಲ್ಲಿ AC ಇವೆಂಟ್ಸ್ ಎಲ್ಲ ಇದೆ ಇಲ್ಲಿ. ಆ್ಯಂಡ್ ಚಿಕ್ಕದಾಗಿ ಇಲ್ಲಿ ಕ್ವಾರ್ಟರ್ ಗ್ಲಾಸ್ ಇದೆ. ಸೊ ಏನಂದರೆ ಚಿಕ್ಕ ಮಕ್ಳಿಗೆ ಚೆನ್ನಾಗಿದೆ. ಚಿಕ್ಕ ಮಕ್ಳಿಗೆ ಏನಂದರೆ ಆಟ ಆಡೋಕ್ಕೆಲ್ಲ ಆಗಲ್ಲ, ಸುಮ್ಮನೆ ಕುತ್ಕೊಳ್ಬೇಕು ಅಷ್ಟೇ. ಅವ್ರೂ ಕಾಲು ಮಡ್ಚ್ಕೊಂಡು ಕುತ್ಕೊಳ್ಬೇಕಾಗುತ್ತೆ, ಹಾಗೆ ಕುತ್ಕೊಳಕ್ಕಾಗಲ್ಲ. ಸ್ಪೇಸ್ ತುಂಬಾ ಚಿಕ್ಕದಾಗಿದೆ ಅಂತಲೇ ಹೇಳ್ಬೋದು. ಸೊ ಈಗ ಸೊ ಇದರಲ್ಲಿ ಐಸೋಫಿಕ್ಸ್ ಚೈಲ್ಡ್ ಮೌಂಟ್ ಎಲ್ಲ ಬರುತ್ತೆ. ಸೊ ಮಕ್ಳಿರೋರೆಲ್ಲ ಈಗ ಗೊತ್ತಲ್ಲ, ಏನೋ ಪ್ಯಾಕೇಜ್ ಇಟ್ಕೊಂಡೆಲ್ಲ ಹೋಗ್ಬೋದು. ಆ್ಯಂಡ್ ಪ್ರತಿಯೊಂದು ಸೀಟಿಗೂ ಸೀಟ್ ಬೆಲ್ಟ್ ಕೊಟ್ಟಿದ್ದಾರೆ. ನಡುವೆ ಒಂಚೂರು ಹಂಪ್ ಇದೆ, ಯಾಕಂದರೆ ಕೆಳಗಡೆ ಆಕ್ಸೆಲ್ ಇದೆ. ಸೊ ಇದು ರೇರ್ ವೀಲ್ ಡ್ರೈವ್ ಆಗಿರೋದ್ರಿಂದ ಆಕ್ಸೆಲ್ ಇರುತ್ತೆ. ಆ್ಯಂಡ್ ಸ್ಟೋರೇಜ್ ಸ್ಪೇಸ್ ಅಂತೂ ಹೆವಿ ಆಗಿದೆ. ಟೋಟಲಿ 26 ವಾಟರ್ ಬಾಟಲ್ಸ್ನ ಇದರಲ್ಲಿ ಇಟ್ಕೊಳ್ಬೋದು, ಅಷ್ಟು ಸ್ಟೋರೇಜ್ ಸ್ಪೇಸ್ ಇದೆ. ಸೊ ಇದು ಕ್ಯಾಪ್ಟನ್ ಸೀಟ್ ಆಗಿರೋದ್ರಿಂದ ಈ ಒಂದು ಸೀಟ್ನ ನಾವು ಮುಂದಕ್ಕೆ ಆರಾಮಾಗಿ ಹಿಂಗೆ ತಳ್ಬೋದು, ಆರಾಮಾಗಿ ಹಿಂಗೆಲ್ಲ ಕುತ್ಕೊಳ್ಬೋದು. ಲೈಕ್ ಇದನ್ನ ಹಿಂಗೆ ಒತ್ತಬೇಕು, ಹಿಂಗೆ ಮಾಡ್ಕೊಳ್ಬೇಕು. ಸೊ ನಮಗೆ ಲೆಗ್ ಸ್ಪೇಸ್ ಏನಾದ್ರು ಜಾಸ್ತಿ ಬೇಕಂದ್ರೆ ಈ ಥರ ಒತ್ಕೊಳ್ಬೇಕು, ಮುಂದೆ ಆಗುತ್ತೆ. ಇದು ಕ್ಯಾಪ್ಟನ್ ಸೀಟಿಗೆ ಕೊಟ್ಟಿರೋ ಒಂದು ಬೆನಿಫಿಟ್ ಅಂತಾನೆ ಹೇಳ್ಬೋದು. ಸೊ ವಿಂಡ್ ಏರಿಯಾ ತುಂಬಾನೇ ದೊಡ್ಡದಾಗಿದೆ. ಇಲ್ಲಿ ಹ್ಯಾಂಡಲ್ ಕ್ಯಾಪ್ಸ್ ಕೊಟ್ಟಿದ್ದಾರೆ, ಹುಕ್ ಹೋಲ್ಡರ್ ಕೊಟ್ಟಿದ್ದಾರೆ, ಲೈಟ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಆಂಬಿಯಂಟ್ ಲೈಟ್ ಬರುತ್ತೆ. ಇಲ್ಲಿ AC ಕಂಟ್ರೋಲ್ ಎಲ್ಲ ಇಲ್ಲೇ ಮಾಡ್ಕೊಳ್ಬೋದು. AC ಕಂಟ್ರೋಲ್ಸ್ಗೆಲ್ಲ ಇಲ್ಲೇ ಕೊಟ್ಟಿದ್ದಾರೆ. ಇಲ್ಲಿ AC ಇವೆಂಟ್ಸ್ ಇದೆ, ಬ್ಯಾಕ್ ಸೈಡ್ AC ಇವೆಂಟ್ಸ್ ಇದೆ. ಓವರಾಲ್ ಆಗಿ ಹೇಳ್ಬೇಕು ಅಂದ್ರೆ ಈ ಒಂದು ಗಾಡಿ ಪಕ್ಕಾ ಲೆಕ್ಸುರಿ. ಕಿಯಾ ಕರೆನ್ಸ್ ತರ ತುಂಬಾ ಚಿಕ್ಕದಾಗಿಲ್ಲ, ಅಥವಾ ಎರ್ಟಿಗಾ ತರ ತುಂಬಾ ಚಿಕ್ಕದಾಗಿಲ್ಲ. ಲೆಕ್ಸುರಿಯಸ್ ಆಗಿದೆ, ಕಂಫರ್ಟ್ ಲೆವೆಲ್ ಚೆನ್ನಾಗಿದೆ. ಇಂಜಿನ್ ವಿಚಾರಕ್ಕೆ ಬಂದಾಗ ರಿಲಯಬಲ್ ಇದೆ. ಮೈಲೇಜ್ 14 ಕೊಟ್ಟೇ ಕೊಡುತ್ತೆ. ಅದು ಬಿಟ್ರೆ ರೈಡಿಂಗ್ ಕಂಫರ್ಟ್ ಅಂತೂ ಸಾಕಾಗಿದೆ ಅಂತ ಹೇಳ್ಬೋದು. ಇನ್ನು ಡ್ರೈವರ್ ಸೀಟ್ ಎಲ್ಲೋ ಕುತ್ಕೊಳ್ಳೋಣ, ಅಲ್ಲಿ ಯಾವ ಥರ ವ್ಯೂ ಇದೆ ಅಂತ ನೋಡೋಣ. ಈ ಒಂದು ಕಾರು ಕೀಲೆಸ್ ಎಂಟ್ರಿ, ರಿಮೋಟ್ ನೋಡಿ ಈ ಥರ ಕೊಟ್ಟಿದ್ದಾರೆ. ಓನರ್ ಫುಲ್ ಲೆದರಲ್ಲಿ ಕಂಪ್ಲೀಟ್ ಮಾಡಿಸಿದ್ದಾರೆ. ಇಲ್ಲಿ ಬಟನ್ ಒತ್ತರೆ ಸಾಕು, ಅನ್ಲಾಕ್ ಆಗುತ್ತೆ. ಆಲ್ಮೋಸ್ಟ್ 90 ಡಿಗ್ರಿ ಡೋರ್ ಓಪನ್ ಆಗುತ್ತೆ. ಆ್ಯಂಡ್ ಸೀಟ್ನೆಲ್ಲ ಎಲೆಕ್ಟ್ರಾನಿಕಲಿ ಅಡ್ಜಸ್ಟ್ ಮಾಡ್ಕೊಬೋದು, ನೋಡ್ಬೋದು. ಪವರ್ ವಿಂಡೋಸು, ಒನ್ ಟಚ್ ಎಲ್ಲಾನು. ಆ್ಯಂಡ್ ಮಿರರ್ಸ್ನೆಲ್ಲ ಅಡ್ಜಸ್ಟ್ ಮಾಡ್ಕೊಳಕ್ಕೆ ಇಲ್ಲಿ ಕೊಟ್ಟಿದ್ದಾರೆ. ಚೈಲ್ಡ್ ಲಾಕ್ ಎಲ್ಲ ಕೊಟ್ಟಿದ್ದಾರೆ, ನೋಡ್ಬೋದು ಕ್ವಾಲಿಟಿ ಲೆವೆಲ್ ಯಾವ ಥರ ಇದೆ ಅಂತ. ಇಲ್ಲಿ ಕ್ರೋಮಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ ಡೋರ್ ಓಪನರು, ಫ್ಯೂಯಲ್ ಲಿಡ್ ಓಪನ್ ಮಾಡೋಕ್ಕೆ, ಮತ್ತು ಇದು ಮುಂದ್ಗಡೆ ಬಾನೆಟ್ ಓಪನ್ ಮಾಡೋಕ್ಕೆ. ಇದು ಪಾರ್ಕಿಂಗ್ ಅಂತ. ಓವರಾಲ್ ಇಂಟೀರಿಯರ್ ಈ ಥರ ಇದೆ ಅಂತಲೇ ಹೇಳ್ಬೋದು. ಒಳಗಡೆ ಕುತ್ಕೊಂಡಿದ್ದೀವಿ, ಈ ಥರ ಕಾಣುತ್ತೆ. ಈ ಒಂದು ಕಾರು ಕೀಲೆಸ್ ಎಂಟ್ರಿ ಆಗಿರೋದ್ರಿಂದ ಇಂಜಿನ್ ಸ್ಟಾರ್ಟ್ ಸ್ಟಾಪ್ ಬಟನ್ ಬರುತ್ತೆ. ಸೊ ಒನ್ ಪ್ರೆಸ್ಸಲ್ಲಿ ಸ್ಟಾರ್ಟ್ ಆಗುತ್ತೆ. ಸೊ ಗಾಡಿ ಸ್ಟಾರ್ಟ್ ಆಯಿತು. ಇದರಲ್ಲಿ ಕ್ರೂಸ್ ಕಂಟ್ರೋಲ್ ಎಲ್ಲ ಇದೆ, ವಾಲ್ಯೂಮ್ ಎಲ್ಲ ಇಲ್ಲೇ ಅಡ್ಜಸ್ಟ್ ಮಾಡ್ಕೊಬೋದು. ಆ್ಯಂಡ್ ಸ್ಟೇರಿಂಗ್ ತುಂಬಾ ಲೈಟ್ ಆಗಿದೆ, ಓಡಿಸ್ಬೇಕು ಅಂತೂ ತುಂಬಾ ಲೈಟ್ ಆಗಿದೆ ಅಂತಲೇ ಹೇಳ್ಬೋದು. 4 ಸ್ಪೋಕ್ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ನೋಡ್ಬೋದು ಇದು 6 ಸ್ಪೀಡ್ ಆಟೋಮೆಟಿಕ್ ಗೇರ್ ಟ್ರಾನ್ಸ್ಮಿಷನ್. AC ಕಮ್ಮಿ ಮಾಡ್ಕೊಳೋಣ, AC ಅಡ್ಜಸ್ಟ್ ಮಾಡ್ಕೊಳಕ್ಕೆಲ್ಲ ನಾಬ್ಸ್ ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ. ಸೊ ಇದರೊಳಗೆ ಆಟೋ AC ಬರುತ್ತೆ. ಇನ್ನು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ವಿಚಾರಕ್ಕೆ ಬಂದಾಗ RPM ಮೀಟರ್ ಇದೆ, ಸ್ಪೀಡೋಮೀಟರ್ ಇದೆ. ಆ್ಯಂಡ್ ಇಲ್ಲೆಲ್ಲ ಏನೋ ಮೈಲೇಜ್, ಆವ್ರೇಜ್ ಮೈಲೇಜು ಮತ್ತು ಪಾರ್ಕಿಂಗ್ ಮೋಡಲ್ ಇದೆ ಅಂತ ತೋರಿಸುತ್ತೆ. ಗೇರ್ ಬಾಕ್ಸ್ ವಿಚಾರಕ್ಕೆ ಬಂದಾಗ
6 ಸ್ಪೀಡ್ ಆಟೋಮೆಟಿಕ್ ಗೇರ್ ಟ್ರಾನ್ಸ್ಮಿಷನ್ ಬರುತ್ತೆ. ಸೊ ಪಾರ್ಕಿಂಗ್ ಇದೆ, ರಿವರ್ಸ್ ಇದೆ, ನ್ಯೂಟ್ರಲ್ ಇದೆ, ಡಿ ಅಂತ ಇದೆ, ಎಸ್ ಅಂತ ಇದೆ. ಡಿ ಅಂದ್ರೆ ಏನು ಆಟೋಮೆಟಿಕ್ ಡ್ರೈವ್ ಬರುತ್ತೆ, ಎಸ್ ಅಂದ್ರೆ ಮ್ಯಾನ್ಯಲ್ ಡ್ರೈವ್ ಅಂತ. ಸೊ ಅದನ್ನ ರೈಡ್ ಮಾಡ್ಬೇಕಾದ್ರೆ ಶೋ ಮಾಡ್ತೀನಿ. ಅಂಡ್ ಇದ್ರೊಳಗೆ ಎಕೋ ಮೋಡ್ ಮತ್ತೆ ಪವರ್ ಮೋಡ್ ಅಂತ ಇದೆ. ಎಕೋ ಮೋಡ್ ಅಲ್ಲಿ ಮೈಲೇಜ್ ಚೆನ್ನಾಗಿ ಬರುತ್ತೆ, ಪವರ್ ಮೋಡ್ ಅಲ್ಲಿ ಮೈಲೇಜ್ ಕಮ್ಮಿ ಬರುತ್ತೆ. ಅಂಡ್ ಇಲ್ಲಿ ಸ್ಟೋರೇಜ್ ಸ್ಪೇಸ್ ಇದೆ ಚಿಕ್ಕದಾಗಿ. ಅದು ಬಿಟ್ರೆ ಇಲ್ಲಿ ಕಪ್ ಹೋಲ್ಡರ್ ಕೊಟ್ಟಿದ್ದಾರೆ ನೋಡಿ. ಅಂಡ್ ಇಲ್ಲಿ ಇಟ್ರೆ ಆರಾಮಾಗಿ ಕೂಲ್ ಆಗುತ್ತೆ. ಈ ಸೈಡನ್ನು ಕಪ್ ಹೋಲ್ಡರ್ ಕೊಟ್ಟಿದ್ದಾರೆ. ಸೊ ಅಲ್ಲಿ ಏನಾರ ಕಪ್ ಇಟ್ರೆ ಅಥವಾ ಬಾಟಲ್ ಇಟ್ರೆ ಬಾಟಲ್ ಒಳಗಡೆ ನೀರು ತಣ್ಣಗಾಗುತ್ತೆ. ಅಂಡ್ AC ಇವೆಂಟ್ಸು 4 ಕೊಟ್ಟಿದ್ದಾರೆ. ಸೊ ಇಲ್ಲೊಂದು ಮತ್ತೆ ಇಲ್ಲೊಂದು. ಇಲ್ಲಿ ಮಿರರ್ಸ್ ಕೊಟ್ಟಿದ್ದಾರೆ, ಲೈಟ್ ಆನ್ ಆಗುತ್ತೆ ನೋಡಿ. ಅಂಡ್ ಇಲ್ಲಿ ಮಿರರ್ಸ್ ಕೊಟ್ಟಿದ್ದಾರೆ, ಲೈಟ್ ಆನ್ ಆಗುತ್ತೆ. ಇಲ್ಲಿ ಸ್ಟೋರೇಜ್ ಸ್ಪೇಸ್ ಇದೆ. ಇಲ್ಲಿ USB ಚಾರ್ಜಿಂಗ್ ಪೋರ್ಟ್ ಕೊಟ್ಟಿದ್ದಾರೆ. ಇಲ್ಲಿ ವೈರ್ಲೆಸ್ ಚಾರ್ಜರ್ ಎಲ್ಲ ಕೊಟ್ಟಿಲ್ಲ, ಯಾಕಂದ್ರೆ ಇದು 2018 ಮಾಡಲ್. ಹ್ಯಾಂಡ್ ಬ್ರೇಕ್ ಈ ತರ ಇದೆ. ಅಂಡ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಬಗ್ಗೆ ಏನು ಜಾಸ್ತಿ ಮಾತಾಡೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಇದು ಹಳೆ ಗಾಡಿ ಅಂತ ಏನು ಕೊಟ್ಟಿರಲ್ಲ ನೋಡಿ. ಓಡೋಮೀಟರು 99,540 ಕಿಲೋಮೀಟರ್ ಓಡಿದೆ. ಈ ಗಾಡಿಯ ಡ್ರೈವಿಂಗ್ ಎಕ್ಸ್ಪೀರಿಯನ್ಸ್ ನ ನಿಮ್ ಜೊತೆ ಶೇರ್ ಮಾಡ್ಕೊಂತೀನಿ. ಇನ್ನೇನ್ ಮಾಡೋಣ, ಲೆಟ್ಸ್ ಗೋ ಫಾರ್ ಅ ರೈಡ್. ಗೈಸ್, ಈಗ ನಾನು ಡ್ರೈವ್ ಮಾಡ್ತಿರೋ ಕಾರು 2018 ಇನೋವಾ ಕ್ರಿಸ್ಟಾ 2.8 ಲೀಟರ್ ಝೆಡ್ ವೇರಿಯಂಟ್ ಆಟೋಮೆಟಿಕ್ ಡೀಸೆಲ್ ಇದು. ಸೊ 6 ಸ್ಪೀಡ್ ಗೇರ್ ಟ್ರಾನ್ಸ್ಮಿಷನ್ ಬರುತ್ತೆ ಆಟೋಮೆಟಿಕ್. ಅಂಡ್ ಮ್ಯಾನ್ಯುಯಲ್ ಆಟೋಮೆಟಿಕ್ ಇದೂ ಅದರಲ್ಲಿ ಮ್ಯಾನ್ಯುಯಲ್ ಯೂಸ್ ಮಾಡ್ಬೋದು, ಅದು 6 ಸ್ಪೀಡ್ ಗೇರ್ ಟ್ರಾನ್ಸ್ಮಿಷನ್ ಬರುತ್ತೆ. ಸೊ ಗಾಡಿ ಯಾವ ಥರ ಪರ್ಫಾರ್ಮೆನ್ಸ್ ಆಗುತ್ತೆ ಅಂತ ನೋಡೋಣ. ಎಕೋ ಮೋಡ್ ಇದೆ, ಪವರ್ ಮೋಡ್ ಇದೆ. ಈಗ ಯಾವ ಮೋಡಿಗೂ ಹಾಕಲ್ಲ, ಜಸ್ಟ್ ಒಂದು ನಾರ್ಮಲ್ ಡ್ರೈವ್ ಮಾಡ್ತೀನಿ, ಆಮೇಲೆ ಎಕೋ ಮೋಡು ಪವರ್ ಮೋಡಿಗೆ ಹಾಕಿ ಯಾವ ಥರ ಪರ್ಫಾರ್ಮೆನ್ಸ್ ಆಗುತ್ತೆ ಅಂತ ತಿಳಿಸ್ಕೊಡ್ತೀನಿ. ಸೊ ಈಗ ಪಾರ್ಕಿಂಗ್ ಮೋಡಲ್ಲಿ ಇದೆ, ಹ್ಯಾಂಡ್ ಬ್ರೇಕ್ ಡೌನ್, ಸೀಟ್ ಬೆಲ್ಟ್ ಹಾಕಿದ್ದೀನಿ. ಪಾರ್ಕಿಂಗ್ ಮೋಡಲ್ಲಿ ಇದೆ, ಬ್ರೇಕ್ ಇಟ್ಕೊಂಡು ರಿವರ್ಸ್, ನ್ಯೂಟ್ರಲ್, ಡ್ರೈವ್. ಸೊ ಲೆಟ್ಸ್ ಗೋ. ಆಮೇಲೆ ಆಟೋಮೆಟಿಕಲ್ಲೇ ಮ್ಯಾನ್ಯುಯಲ್ ಯಾವ ಥರ ಡ್ರೈವ್ ಮಾಡಬೇಕು ಅನ್ನೋದು ತೋರಿಸ್ಕೊಡ್ತೀನಿ. ಸೊ ಹೋಗೋಣ ನೋಡಿ. ಬ್ರೇಕ್ ಬಿಟ್ಟ ಅಷ್ಟೊತ್ತಿಗೆ ಗಾಡಿ ಮೂವ್ ಆಯಿತು. ಓಕೆ, ಫುಲ್ಲು ಲೈಟ್ ವೇಟ್ ಅನಿಸ್ತಿದೆ ಗಾಡಿ, ಬಟ್ ಹೆವಿಯಾಗಿದೆ. 2000 kgs ಬರುತ್ತೆ ಈಗ ಒಂದು ಗಾಡಿ. ರೋಡ್ ಪ್ರೆಸೆನ್ಸ್ ಚೆನ್ನಾಗಿದೆ, ಬಾನೆಟ್ ಕಾಣಿಸ್ತಿದೆ ನಮಗೆ. ಸೊ ಅದರಿಂದ ನಮಗೆ ಕಟ್ಟಿಂಗ್ಸ್ ಎಲ್ಲ ಆರಾಮಾಗಿ ಕಾಣ್ಬೋದು. ಸಿಟಿ ಯೂಸೇಜ್ಗೆಲ್ಲ ಚೆನ್ನಾಗಿರುತ್ತೆ ಬಾನೆಟ್ ಎಲ್ಲ ಕಂಡ್ರೆ. ಸೊ ಈಗ ಒಂದು ಸ್ವಲ್ಪ ಹೈವೇಗೆ ನುಗ್ಗೋಣ. ಗ್ರೌಂಡ್ ಕ್ಲಿಯರೆನ್ಸ್ ಎಲ್ಲ ಚೆನ್ನಾಗಿದೆ, ಆಫ್ ರೋಡಿಂಗ್ ಎಲ್ಲ ಮಾಡ್ಬೋದು, ಯಾಕಂದರೆ ಇದರೊಳಗೆ ಟ್ರಾಕ್ಷನ್ ಕಂಟ್ರೋಲ್ ಆಫ್ ಆನ್ ಎಲ್ಲ ಕೊಟ್ಟಿದ್ದಾರೆ. ಸೊ ಈಗ ಹೈವೇಗೆ ಬಂದೆ. ನ್ಯೂಟ್ರಲ್ ಆಟೋಮೆಟಿಕ್ಕಿಗೆ ಹಾಕೊಂಡಿದ್ದೀನಿ. 6 ಸ್ಪೀಡ್ ಗೇರ್ ಟ್ರಾನ್ಸ್ಮಿಷನ್, ನಾವೇನು ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ. ಬ್ರೇಕ್ ಬಿಟ್ಟ. ಎಕೋ ಮೋಡಲ್ಲಿದೆ, ನಾರ್ಮಲ್ ಮೋಡ್. ನಾರ್ಮಲಾಗಿ ಫುಲ್ ಮಾಡ್ತಿದ್ದೀನಿ. ಟಚ್ ಆಯಿತು. 80 ಸ್ಪೀಡಲ್ಲಿ ಹೋಗ್ತಿದ್ದೀವಿ ಅಂತ ಅನ್ಸೋಲ್ಲ. ಸಿಂಗಲ್ ಹ್ಯಾಂಡಲ್ಲಿ ಸ್ಟೇರಿಂಗ್ನ ಮೇಂಟೈನ್ ಮಾಡ್ತಿದ್ದೀನಿ. ಡಿಗ್ರಿ ವ್ಯೂ ಸಖತ್ತಾಗಿ ಕಾಣುತ್ತೆ. ಮಿರರ್ಸ್ ಎಲ್ಲ ದೊಡ್ಡದಾಗಿದೆ. ಸೊ ಅದರಿಂದ ಬ್ಯಾಕ್ ಸೈಡಿಂದ ಯಾವುದೇ ಕಾರ್ ಆಗಿರಲಿ, ಲಾರಿ ಆಗಿರಲಿ, ಬೈಕ್ ಆಗಿರಲಿ ಬರೋದು ಕ್ಲೀನಾಗಿ ಕಾಣಿಸುತ್ತೆ ನಿಮಗೆ. ಸೊ ಈಗ 100 ಇದ್ದೀನಿ. ಲೈನ್ ಮೇಲೆ ಆರಾಮಾಗಿ ಚೇಂಜ್ ಮಾಡ್ಕೊಂಡು ಓಡಿಸ್ಬೋದು. ನನಗೆ ದೊಡ್ಡ ಕಾರ್ ಓಡಿಸ್ತಿದ್ದೀನಿ ಅನ್ನೋ ಫೀಲ್ ಬರ್ತಿಲ್ಲ, ನಾರ್ಮಲ್ ಚಿಕ್ಕ ಕಾರ್ ಓಡಿಸ್ತಿದ್ದೀನಿ ಅನ್ನೋ ಫೀಲ್ ಬರ್ತಿದೆ. ಅಷ್ಟು ಲೈಟಾಗಿ ಫೀಲ್ ಆಗ್ತಿದೆ ಓಡಿಸ್ಬೇಕಾರೆ. ಇಂಜಿನು ಅಷ್ಟೇ ತುಂಬಾ ರಿಲ್ಯಾಕ್ಸಾಗಿ ಮೂವ್ ಆಗ್ತಿದೆ 120ಅಲ್ಲಿ.
ಒಂದೇ ಕೈಯಲ್ಲಿ ಸ್ಟೇರಿಂಗ್ನ ಹ್ಯಾಂಡಲ್ ಮಾಡ್ತಾ ಇದ್ದೀನಿ. 120 ಸ್ಪೀಡಲ್ಲಿ ಇದ್ದೀನಿ. ಫುಲ್ಲು ಏನೋ ಜೋಶ್ ಕೊಡ್ತಾ ಇದೆ ಓಡ್ಸೋಕ್ಕೆ. ಬ್ರೇಕಿಂಗ್ ಸಕ್ಕತ್ತಾಗಿದೆ. ABS ಇದೆ. ನನಗೆ ಯಾವ ಥರ ಫೀಲ್ ಆಗ್ತಿದೆ ಅಂದರೆ ಒಂದು 80 ಕಿಲೋಮೀಟರ್ ಸ್ಪೀಡಲ್ಲಿ ಹೋಗ್ತಿದ್ದೀನಿ ಅನ್ನೋ ಫೀಲ್ ಬರ್ತಿದೆ. ಬಟ್ ಸ್ಪೀಡ್ ಇರೋದು 120, 140 ರೈಡ್ ಕ್ವಾಲಿಟಿ ಅಂತೂ ಹೆವಿ ಆಗಿದೆ. ಭಯ ಆಗಲ್ಲ ಟಾಪ್ ಸ್ಪೀಡ್ ಹೋದಾಗ ಓಡಿಸ್ಬೇಕಾರೆ. ಮತ್ತೆ ನುಗ್ಗಿಸ್ಬೋದು ಅಂತ ಹೇಳುತ್ತೆ ಗಾಡಿ. ಅಷ್ಟು ಕಂಫರ್ಟ್ ಲೆವೆಲ್ ಇದೆ. ಸೊ ಯಾಕೆ ಇನೋವಾ ತಗೊಳ್ಬೇಕು ಅಂದರೆ ಕಂಫರ್ಟ್ ಹೆವಿ ಆಗಿದೆ. ಮೈಲೇಜ್ ಅರೌಂಡ್ 14 ಕಿಲೋಮೀಟರ್ ಪರ್ ಲೀಟರ್ ಕೊಡುತ್ತೆ ಹೈವೇಸಲ್ಲಿ. ಸಿಟೀಸಲ್ಲಿ ಯು ಕ್ಯಾನ್ ಎಕ್ಸ್ಪೆಕ್ಟ್ 10 ಕಿಲೋಮೀಟರ್ ಪರ್ ಲೀಟರ್. ಬಟ್ ಹೈವೇ ಯೂಸೇಜ್ಗಂತೂ ಬೊಂಬಾಟಾಗಿದೆ. ಸೊ ಅದಕ್ಕೋಸ್ಕರ ಮಿನಿಸ್ಟರ್ಲ್ಲ ಇದನ್ನು ಯೂಸ್ ಮಾಡೋದು. ನಾರ್ಮಲ್ ಬಿಸ್ನೆಸ್ ಮ್ಯಾನ್ಸು ಮತ್ತು ಟ್ರಾವೆಲಿಂಗ್ ಪರ್ಪಸ್ಗೆ ಕ್ಯಾಬ್ಸ್ ಎಲ್ಲ ಯೂಸ್ ಮಾಡ್ತಾರೆ. ಯಾಕಂದರೆ ಕಂಫರ್ಟ್ ಲೆವೆಲ್ಗೋಸ್ಕರ. 140 ಹೋದ್ರೂ 2018 ಮಾಡಲ್ ಆಗಿದ್ರು 99 ಅಂದರೆ ಎಷ್ಟು ಕಿಲೋಮೀಟರ್ ಓಡಿದೆ ಅಂದರೆ ಇದು 99,000 ಕಿಲೋಮೀಟರ್ಸ್ ಓಡಿದೆ. ಸೊ ಆರಾಮಾಗಿ ಹೋಗ್ತಿದೆ. ವೈಬ್ರೇಷನ್ಸೇ ಇಲ್ಲ. ನಾವು 140 ಹೋಗ್ತಿದ್ರು ಒಂದು 100 ಹೋಗ್ತಿರೋ ಫೀಲ್ ಕೊಡ್ತಿದೆ ನಮಗೆ. ನೋಡಿ ಕಾರ್ನರಿಂಗು 140 ಮಾಡ್ತಿದ್ದೀನಿ. ವಾವ್, ಒಂದೇ ಮಾತಾಡೋದು ನಾರ್ಮಲ್ ಮೂಡಲ್ಲೇ ಆರಾಮಾಗೆ 140, 160 ಟಚ್ ಆಗುತ್ತೆ. ಇನ್ನು ಪವರ್ ಮೂಡಿಗೆ ಹಾಕಂದ್ರೆ ಹೆವಿ ಇರುತ್ತೆ ಅಂತ ನನ್ನ ಪ್ರಕಾರ. ಓವರ್ಟೇಕ್ ಎಲ್ಲ ಆರಾಮಾಗಿ ಮಾಡ್ಬೋದು. ಬಟ್ ಲೆಂತ್ನ ನೋಡಿಕೊಂಡು ನೀವು ಓವರ್ಟೇಕ್ ಮಾಡ್ಕೊಬೇಕು. ಲಾರಿ ಅಥವಾ ಕಾರ್ ಹೊಡಿದ್ರೆ ಹುಷಾರು. ಸೊ ಈಗ ನೆಕ್ಸ್ಟು ಪವರ್ ಮೂಡಿಗೆ ಸ್ವಿಚ್ ಆಗೋಣ. ಸೊ ಪವರ್ ಮೂಡಲ್ಲಿ ಗಾಡಿ ಯಾವ ಥರ ಪರ್ಫಾರ್ಮೆನ್ಸ್ ಆಗುತ್ತೆ ಅಂತ ನೋಡೋಣ. ಪವರ್ ಮೂಡಿಗೆ ಸ್ವಿಚ್ ಮಾಡ್ತಿದ್ದೀನಿ. ಸೊ ಈಗ ಪವರ್ ಮೂಡಿಗೆ ಹಾಕೊಂಡಿದ್ದೀನಿ. ಗಾಡಿ ಯಾವ ಥರ ಪರ್ಫಾರ್ಮೆನ್ಸ್ ಆಗುತ್ತೆ ಅಂತ ನೋಡೋಣ. ಆಟೋಮೆಟಿಕ್ ಗೇರ್ ಬಾಕ್ಸಲ್ಲಿ ಹಾಕೊಂಡಿದ್ದೀನಿ. ಆಮೇಲೆ ಮ್ಯಾನ್ಯುವಲಲ್ಲಿ ಹಾಕೊಂತೀನಿ. ಸೊ ಲೆಟ್ಸ್ ಗೋ. ಈಗ ಪವರ್ ಮೂಡಲ್ಲಿದೆ. ನಾರ್ಮಲಾಗಿ ಫುಲ್ ಮಾಡ್ತಾ ಇದ್ದೀನಿ. ಮುಂಗಡೆ ಹಳೇ ಇನೋವಾ ಐತೆ. ಸೈಡ್ ಹಾಕೋಣ ಬನ್ನಿ. ಪವರ್ ಮೂಡಲ್ಲಿ ಏನು ಕಿತ್ಕೊಂಡು ಹೋಗುತ್ತಪ್ಪ. ಇದೆ. ಆದರೆ ಮೂವ್ಮೆಂಟ್ ನನಗೆ ಯಾವ ಥರ ಫೀಲ್ ಆಗ್ತಿದೆ ಅಂದರೆ ಒಂದು 80ರಲ್ಲಿ ಹೋಗ್ತಿದ್ದೀನಿ ಅನ್ನೋ ಫೀಲ್ ಬರ್ತಿದೆ. ಫೀಲ್ ಆ್ಯಂಡ್ ಫೀಡ್ಬ್ಯಾಕ್ ಅಂತೂ ಹೆವಿ ಆಗಿದೆ. ಏನು
ಸೂಪರ್ ಎಲೆಕ್ಟ್ರಾನಿಕ್ಸ್ ಎಲ್ಲ ಏನಿಲ್ಲ, ಜಸ್ಟ್ ಗೇರ್ ಹಾಕೊಂಡು ಗಾಡಿ ಓಡಿಸ್ಬೇಕಷ್ಟೆ. ಸೊ ಪವರ್ ಮೂಡಲ್ಲಂತೂ ಹೆವಿಯಾಗಿ ಹೋಗುತ್ತೆ, ಕಿತ್ಕೊಂಡು ಹೋಗುತ್ತೆ. ಇದು ಆಟೋಮೆಟಿಕ್ ಗೇರ್ ಟ್ರಾನ್ಸ್ಮಿಷನ್ ಗಾಡಿ ಇದು. ಸೊ ಇದರಲ್ಲಿ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಇದೆ. ಸೊ ಅದು ಯಾವ ಥರ ವರ್ಕ್ ಆಗುತ್ತೆ, ಯಾವ ಥರ ನಂಗೆ ಫೀಲ್ ಕೊಡುತ್ತೆ ಅಂತ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ. ಸೊ ಬ್ರೇಕ್ ಇಟ್ಕೊಳೋಣ. ಸೊ ಈಗ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ಗೆ ಹಾಕಿದ್ದೀನಿ, ಆಟೋಮೆಟಿಕ್ ಗೇರ್ ಟ್ರಾನ್ಸ್ಮಿಷನಲ್ಲಿ ಮ್ಯಾನ್ಯುವಲ್ಗೆ ಹಾಕೊಂಡಿದ್ದೀನಿ. ಸೊ ಯಾವ ಥರ ವರ್ಕ್ ಆಗುತ್ತೆ ಅಂತ ನೋಡೋಣ. ಸೊ ಲೆಟ್ಸ್ ಗೋ. ಇಲ್ಲಿ S3 ಅಂತ ಇದೆ. ಸೊ ಇದನ್ನ ಮುಂದೆ ಒತ್ತಿದ್ರೆ ಅಂದರೆ ಮುಂದೆ ತಳ್ಳಿದ್ರೆ ಗೇರ್ನ 2, 3, 4, 5 ಅಂತ ಹೋಗುತ್ತೆ. ಸೊ ಇದು ಹಿಂದ್ಗಡೆ ಅನ್ಕೊಂಡ್ರೆ ಡೌನ್ ಆಗುತ್ತೆ ಗೇರ್. ಸೊ ಮುಂದ್ಗಡೆ ಅನ್ಕೊಂಡ್ರೆ 1, 2, 3 ಏನೋ ಗೇರು ಇನ್ಕ್ರೀಸ್ ಆಗ್ತಂತ ಹೋಗುತ್ತೆ. ಸೊ ಆವಾಗ ಫಾಸ್ಟಾಗಿ ಹೋಗ್ಬೋದು. ಸೊ ಈಗ ಫಸ್ಟ್ ಗೇರಲ್ಲಿ ಇದ್ದೀನಿ. ನಾರ್ಮಲ್ಲು ಏನೋ ಗೇರ್ ಗಾಡಿ ಯಾವ ಥರ ಓಡಿಸ್ತೇವೆ ಅದೇ ಥರ, ಬಟ್ ಇದರಲ್ಲಿ ಕ್ಲಚ್ ಇರಲ್ಲ ಅಷ್ಟೆ. ಸೊ ಹೇಳುತ್ತೆ ನಮಗೆ, ಅಂದರೆ ಇಂಜಿನ್ ರಿದಮ್ ಹೇಳುತ್ತೆ ಚೇಂಜ್ ಮಾಡ್ಬೋದು ಅಂತ. ಓಕೆ 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 ಅಗ್ರೆಸಿವ್ ಆಗಿ ಫುಲ್ ಮಾಡಬಾರ್ದು, ಯಾಕಂದರೆ ಆಟೋಮೆಟಿಕ್ ಗೇರ್ ಟ್ರಾನ್ಸ್ಮಿಷನ್ ಅಲ್ಲ. ಸೊ ಅದನ್ನು ಮ್ಯಾನ್ಯುವಲಲ್ಲಿ ಯೂಸ್ ಮಾಡ್ತಿದ್ದೆ ಅಂದರೆ ಒಂದು ಸ್ವಲ್ಪ ಮೆಲ್ಲಕ್ಕೆ ಫುಲ್ ಮಾಡಬೇಕು. ಸೊ ಅದರಿಂದ ಆದ ಕಾರಣ ಸೊ ಗೇರ್ ಬಾಕ್ಸಿಗೆ ಏನು ಎಫೆಕ್ಟ್ ಬೀಳಲ್ಲ. ಸೊ ಇವಾಗ 5th ಗೇರಲ್ಲಿ ಇದ್ದೀನಿ. ಈಗ 6th ಗೇರ್ ಕಂಡೆ, 6th ಗೇರಲ್ಲಿದೆ ಈಗ. ಇದನ್ನ ಆರಾಮಾಗೆ ನೀವು ಟಾಪ್ ಸ್ಪೀಡಲ್ಲೇ ಟಚ್ ಮಾಡ್ಬೋದು ಇದ್ರಲ್ಲೂ. ಆದರೆ ಒಂದೇನಂದ್ರೆ ಸಡನ್ನಾಗೆ ಏನಾರ ಯಾರೋ ಅಡ್ಡ ಬಂತು, ಲಾರಿ ಅಡ್ಡ ಬಂತು, ಕಾರ್ ಅಡ್ಡ ಬಂತು, ಯಾರೇ ಅಡ್ಡ ಬರಲಿ, ಏನೇ ಅಡ್ಡ ಬರಲಿ, ತಕ್ಷಣ ಗೇರ್ ಚೇಂಜ್ ಮಾಡಬೇಕಾಗುತ್ತೆ. ಆವಾಗ ಗೇರ್ ಬಾಕ್ಸಿಗೆ ತುಂಬಾ ಹೊಡೆತ ಬೀಳುತ್ತೆ. ಸೊ ಅದನ್ನ ತುಂಬಾ ಹುಷಾರಾಗಿ ಗೇರ್ನ ಶಿಫ್ಟ್ ಮಾಡ್ಕೊಳ್ಳಿ. ಲೋಯರ್ RPMs ಬಂದಾಗ ಹೈವೇಸಲ್ಲಿ ಆರಾಮಾಗಿರುತ್ತೆ, ಬಟ್ ಸಿಟಿ ಯೂಸೇಜಲ್ಲಿ ನೀವು ಗೇರ್ನ ಯೂಸ್ ಮಾಡ್ತೀರಾ ಅಥವಾ ಹೈವೇಸಲ್ಲೂ ಏನಾರ ತಕ್ಷಣ ಅಡ್ಡ ಬಂದರೆ ಗೇರ್ನ ಡೌನ್ ಶಿಫ್ಟ್ ಮಾಡ್ಬೇಕಾದ್ರೆ ತುಂಬಾ ಫಾಸ್ಟಾಗಿ ಮಾಡಬೇಡಿ. ತುಂಬ ಫಾಸ್ಟಾಗಿ ಮಾಡಿದ್ರೆ ಏನಾಗುತ್ತೆ ಅಂದರೆ ಗೇರ್ ಬಾಕ್ಸಿಗೆ ಹೊಡೆತ ಗ್ಯಾರಂಟಿ ಬೀಳುತ್ತೆ, ಆಮೇಲೆ ಖರ್ಚು ನಿಮಗೆ ಸಕಾರಾಗಿ ಬೀಳುತ್ತೆ. ಸೊ ಆಬ್ವಿಯಸ್ಲಿ MPV ಗಾಡೀಸು 2.8 ಲೀಟರ್ ಇಂಜಿನ್ ಇರ್ಬೇಕಾದ್ರೆ ಸರ್ವಿಸ್ ಕಾಸ್ಟ್ ಎಲ್ಲ ಲೆಕ್ಕ ಹಾಕಲ್ಲ, ಮೈಲೇಜ್ಗೂ ಲೆಕ್ಕ ಹಾಕ್ಬಾರ್ದು. ಸೊ ಬಟ್ ಸರ್ವಿಸ್ ಕಾಸ್ಟ್ ಅಂತೂ ಹೆವಿ ಇದೆ. ಒಂದು ಮಿನಿಮಮ್ ಅಂದರೆ ಸರ್ವಿಸ್ ಸ್ಟೇಷನ್ಗೆ ಹೋದರೆ ನೀವು ಮಿನಿಮಮ್ 20,000 ಜೋಬಲ್ಲಿ ಇಟ್ಕೊಂಡು ಹೋಗ್ಬೇಕು, ಮಿನಿಮಮ್ ಆಗುತ್ತದು. ಫ್ರೀ ಸರ್ವಿಸ್ ಎಲ್ಲ ಆದಮೇಲೆ ಸೊ ಈಗ ಮ್ಯಾನ್ಯುವಲಲ್ಲಿ ಓಡಿಸ್ತಿದ್ದೀನಿ. ಗಾಡಿ ಮಾತ್ರ ಸಕ್ಕತ್ತಾಗಿ ಫುಲ್ ಆಗ್ತಿದೆ. ಸೊ ಈ ವಿಡಿಯೋ ಇಷ್ಟ ಆಗಿದೆ, ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.